ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ. ಬಂದಿದ್ದೆ ನೀವು ಬಂದು ಹೋದ್ರೆ ಅಂತ ಪಂಚನಾಮ ಮಾಡ್ಕೊಂಡ್ರೆ ಬೈಲ್ ಬರ್ಚಳ್ಳಾಗಿದ್ದೀನಿ ಕೇಳಿಸು. ಹಲೋ, ನನ್ನ ನೆಟ್ವರ್ಕ್ ನಮಸ್ಕಾರ. ಸೊ ನಾನು ಬಂದಿದ್ದೀನಿ, ಸ್ಪಾಟಿಗೆ ಬಂದಿದ್ದೀನಿ. ಬೈಲ್ ಮರ್ಚಡ್ ಬಂದು ಹಾಸ್ಪಿಟ್ಲಿಗೆ ಬಂದು ಅವ್ರಿಗೆಲ್ಲ ಮಾತಾಡಿಸಿ ಅವ್ರು ಬಾಡಿ ಡಿಸ್ಕಸ್ ಮಾಡ್ತಿದ್ವಿ. ಆ್ಯಕ್ಚುಲಿ ನಾನು ಡಿ ಸಿ ಆರಿಗೆ ಮಾತಾಡಿದ್ದೆ. ಆ್ಯಕ್ಚುಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಾಡಿ ಒಯ್ಯೋದಂತಿದ್ದು, ಸಣ್ಣ ಮಕ್ಕಳಿದ್ರು ಬೇಡ ಅಂತ ಹೇಳಿ ಅವ್ರ ಮನೆಯವ್ರಿಗೆಲ್ಲ ಈಗ ತಗೊಂಡು ಎರಡು ಮಂಡಲ್ ಮಾಡೋಕ್ಕಿದ್ದಾರೆ. ಈಗ ಒಂದು FIR ಲಾಡ್ಜ್ ಮಾಡಿದೆ. ಈಗ ಇಲ್ಲ ನಾವೇ ಕೊಡ್ತೀವಿ ನಾವೇ ಒಂದು FIR ಕೊಡ್ತೀವಿ. ಸೊ ಇದು ಬಂದು KRDL ಯಾವನು ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳ್ತಾನೆ ಅವನ ಹೆಸರಲ್ಲಿ ಈಗ SP ಅವರಿಗೆ ನಾನು ಮಾತಾಡಿದ್ದೀನಿ. ಅಲ್ಲಿ ರಾಯಚೂರಾಗ ಒಂದು SP ಕೂಡ ಕೇಳ್ತೀನಿ. ಅಲ್ಲಿ ನಮ್ಮ ಪಾರ್ಟಿ ಲೀಗಲ್ ಸೆಲ್ಲಿಂದ, BJP ಲೀಗಲ್ ಸೆಲ್ಲಿಂದ ಇಲ್ಲಿ ತಾಲೂಕು ಸೆಲ್ಲಿಂದ ಇಲ್ಲಿ ಕೊಡ್ತಾರೆ. ನೀವು FIR ನೋಡ್ಕೊಳ್ಳಿ. ನಾನು DC ಅವರಿಗೆ ಮಾತಾಡಿದ್ದೀನಿ, CO ಮಾತಾಡಿದ್ದೀನಿ. ಇದನ್ನು ನೀವೆಲ್ಲ ಆ್ಯಕ್ಚುಲಿ ಅದನ್ನು ಪಂಚನಾಮ ಆಗತ್ತಕ ತೆಗೆಸ್ಬಾರ್ದಾಗಿತ್ತು. ನೀವು ನಮ್ಮೆಲ್ಲ ಈಗ ನಮ್ಮ ಸ್ಪಾಟ್ ವಿಸಿಟ್ ಮಾಡಿರಂತ. ಬಟ್ ಎಲ್ಲ ವಿಡಿಯೋ ಫೋಟೋ ಗಿಟ ಎಲ್ಲ ಇದಾವೆ. ಏನು ನಿನ್ನೆ ನಡೆದಿರ್ತಕ್ಕಂಥ, ರಾತ್ರಿ ನಡೆದಿರ್ತಕ್ಕಂಥ ದುರಂತ ನನಗೂ ಕೂಡ ಆಘಾತಕ್ಕೀಡು ಮಾಡಿದೆ. ಏನೂ ಅರಿಯದ ಕಂದಮ್ಮಗಳು, ಒಂದು 9 ವರ್ಷ 6 ವರ್ಷ ಬದುಕು ಬಾಳ್ಬೇಕಾಗಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಅವ್ರ ತಾಯಿ ಕೂಡ ಬರೀ ಅವ್ರು ಕಂದಮ್ದು ಹೇಳ್ತಿದ್ರೆ, ಅವ್ರ ತಾಯಿ ಕೂಡ ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾಳೆ. ಅವ್ರ ಮೇಲೆ ಕೂಡ ಏನು ಕಳಪೆ ಕಾಮಗಾರಿಯಿಂದ ಅಲ್ಲಿ ಆ ಬಿದ್ದಿರ್ತಕ್ಕಂಥ ಎಳ್ಳೆಯಿಂದ ಅವರು ಕೂಡ ಈ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಅದ್ರ ಜೊತೆಗೇ ಇನ್ನೂ ಇಬ್ಬರಿಗೆ ಅಲ್ಲಿ 2 ಕಾಲುಗಳು ಕೂಡ ಮುರಿದಿರ್ತಕ್ಕಂಥ ಘಟನೆ ನಿನ್ನೆ ರಾತ್ರಿ ದುರಂತ ನಡೆದಿದೆ. ಯಾವುದೇ ಕಾರಣಕ್ಕೂ ಇದು ಆಗಬಾರ್ದಾಗಿತ್ತು. ಏನು ಊರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೈಲ್ ಮರ್ಚಲ್ ಗ್ರಾಮದಲ್ಲಿ ಬಯಲಾಟ ನೋಡಬೇಕಂತೇಳಿ ನಿನ್ನೆ ಖುಷಿಯಿಂದ ಕುಟುಂಬದ ಜೊತೆ ಆ ಕಂದಮ್ಮಗಳು, ಊರಿನ ಎಲ್ಲ ಗ್ರಾಮಸ್ಥರು ಕೂತಿದ್ರು. ಅಂಥ ಸಂದರ್ಭದಲ್ಲಿ ಏಕಾಏಕಿ ಏನು ಅಲ್ಲಿ ಒಂದು ನನಗಿರೋ ಮಾಹಿತಿ ಪ್ರಕಾರ ಅದು ಯಾವ ಅನುದಾನದಡಿ ಆಗಿದೆ ಅಂತ ಈಗ ನಾನು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ತೇನೆ. ಸಾಂಸ್ಕೃತಿಕ ಭವನ ಅಂತ ಹೇಳ್ತಾರೆ, ಗ್ರಂಥಾಲಯ ಅಂತ ಹೇಳ್ತಾರೆ, ತಾಲೂಕ್ ಪಂಚಾಯತ್ ಅನುದಾನ ಅಂತ ಹೇಳ್ತಾರೆ, ಇಲ್ಲ STP ಅನುದಾನ ಅಂತ ಹೇಳ್ತಾರೆ. ಯಾವ ಅನುದಾನದಡಿ ಆಗಿದೆ ಅಂಥೇಳಿ ನಾನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಜೊತೆ ಮಾತನಾಡಿ ಏನು ಆ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಏನು ಮೊದಲನೇ ಆಗ್ರಹ. ಯಾಕಂದರೆ ಬದುಕಿ ಬಾಳಬೇಕಾಗಿದ್ದ ಕಂದಮ್ಮಗಳು ಇವತ್ತು ಆ ರೀತಿ ಇದಕ್ಕೆ ಮೂಲ ಕಾರಣನೇ ಇಡೀ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು, ಎಲ್ಲರೂ ಹೇಳ್ತಕ್ಕಂಥದ್ದು, ಸರ್ ನೀವು ಆ ಸ್ಪಾಟ್ ಬಂದು ನೋಡ್ರಿ, ಏನಿಲ್ಲ ಗಾಳಿಗೆ ಅದನ್ನು ಬಿದ್ದಿದೆ ಅಂತ ಹೇಳ್ತಾರೆ. ಗಾಳಿಗೆ ಬೀಳಬೇಕಾದ್ರೆ ಅದನ್ನು ಯಾವ ರೀತಿ ಅದನ್ನು ಗಾಳಿಗೆ ಬೀಳಲಿಕ್ಕೆ ಸಾಧ್ಯ? ಯಾವುದಾದ್ರೂ ಒಂದು ಕಟ್ಟಡ ಗಾಳಿಗೆ ಬೀಳಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಹಾಗಾಗಿ ಯಾರು ಆ ಕಾಮಗಾರಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ FIR ದಾಖಲಿಸಬೇಕು. ಅದ್ರ ಜೊತೆಗೆ ಜಿಲ್ಲಾಡಳಿತ ಇದಕ್ಕೆ ಆ ಮಕ್ಕಳಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತೇನೆ. ಅಲ್ಲ ಸರ್, ಏನಂತಂದರೆ ಗ್ರಾಮಸ್ಥರು ಹೇಳೋ ಪ್ರಕಾರ ನಾವು ಕೂಡ ಮಾಹಿತಿ ತೊಗೊಂಡ್ರೆ ಅದು ಒಂದು ರೀತಿಯಲ್ಲಿ ಕಾಮಗಾರಿ ಕಳಪೆ ಆಗಿದೆ, ಅದು ಒಂದು ರೀತಿ ಚಾವಡಿ ಕಟ್ಟ ಅಂತ ಹೇಳ್ತಾ ಇದ್ದಾರೆ. ಈಗ ಚಾವಡಿಗೆ ಸರ್ಕಾರದ ಅನುದಾನ ಒಂದು ರೀತಿ ಗುಣಮಟ್ಟ ಇರುತ್ತೆ. ಈ ರೀತಿಯಾಗಿ ಕಳಪೆ ಗಟ್ಟೆ ಮಾಡಿದರೆ ಮತ್ತು ಅಮಾಯಕರನ್ನು ಅಂತ ಬಲಿ ಪಡೆದಿದೆ. ಯಾವ ಮಟ್ಟಕ್ಕೆ ಬಂದಿದೆ ಇದು? ಈ ಅಧಿಕಾರಿಗಳು ಮತ್ತು ಶಾಸಕರು ಕೂಡ ಕಾಳಜಿ ವಹಿಸಬೇಕಲ್ಲ ಇದೆಲ್ಲ ಕಾಮಗಾರಿಗಳನ್ನ. ಖಂಡಿತವಾಗಿ ಅಧಿಕಾರಿಗಳು, ಶಾಸಕರು, ಸಂಸದರು, ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಏನೋ ಗಮನ ಹರಿಸ್ಬೇಕು. ಈಗ ಬೇಲಿನೇ ಎದ್ದು ಹೊಲ ಮೇಯ್ತಿರ್ಬೇಕಾದ್ರೆ ಅದನ್ನು ಕೇಳೋರು ಯಾರು ಅನ್ನುವಂಗಾಗಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪರಿಸ್ಥಿತಿ. ನಮ್ಮ ವಿಶೇಷವಾಗಿ ರಾಯಚೂರು ಗ್ರಾಮಾಂತರದಲ್ಲಿ ನಾನು ಮಾತನಾಡೋದಲ್ಲ, ಪ್ರತಿಯೊಬ್ಬರು ಮಾತನಾಡ್ತಾರೆ. ಪರ್ಸೆಂಟೇಜ್ ಕೂಪಕ್ಕೆ ಇವತ್ತು ಮಕ್ಕಳು ಬಲಿಯಾಗಿದ್ದಾವೆ ಅಂತ ನಾನು ನೇರವಾಗಿ ಆಪನ್ನೆಯನ್ನು ಮಾಡ್ತಾ ಇದ್ದೀನಿ. ರಾಮಲಿಂಗ್ ಸರ್. ಯಾವ ಸರ್ ನಿಮ್ಮದು? ನಮ್ಮದು ಪ್ರಾಪರ್ ಕುಡಿ ಸರ್. ಕುರುಡಿ. ಈಗ ಏನು ಸರ್ ಇಲ್ಲಿ ಮಗುಗೆ ಏನಾಗಿದೆ? ಮೊನ್ನೆ ಸರ್ 8ನೇ ತಾರೀಕು ಅಳವೇಶ್ವರ ಜಾತ್ರೆ ಇತ್ತು ಸರ್. ಇಲ್ಲಿ ಜಾತ್ರೆ ಅಂತ ಹೆಣ್ಮಕ್ಳು ಬಂದಿತ್ತು ಸರ್. ಹೆಣ್ಮಕ್ಳು ಬಂದಾಗ ಇಲ್ಲಿ ಇದ್ರು ಸರ್. ಎಲ್ಲಿ? ಅದು ಅವತ್ತು ಜಾತ್ರೆದ ಕಾರಣಕ್ಕಾಗಿ ಅವರು ಸಂಪ್ರದಾಯ ಪ್ರಕಾರ ಅವರು ಬಯಲಾಟ ಆಡ್ತಿದ್ರು ಸರ್. ಅದು ಮರಮ ಆಡ್ಬೇಕಂತ ನಿನ್ನೆ ಅಮಾವಾಸ್ಯೆ ತಪ್ಪಿಸಿ ಅದು ಬಯಲಾಟ ಆಡ್ತಾರೆ ಸರ್. ಆ ವೇಳೆಯಲ್ಲಿ ಸ್ವಲ್ಪ ಗಾಳಿ, ಗುಡುಗು ಮಿಂಚು, ಮಳೆ ವಾತಾವರಣ ಸರ್, ಹಿಂಗಾಗಿತ್ತು ಸರ್. ಹೌದಾ? ಈಗ ನಿಮ್ಮ ಮಗುಗೆ ಏನು ಗಾಯ ಆಗಿದಾವ? ಸ್ಪಾಟ್ ಡೆತ್ ಆಗಿತ್ತು ಸರ್. ಸ್ಪಾಟ್ ಡೆತ್ ಏನು ಬಿದ್ದಿದೆ ಸರ್? ಅದು ಬೋರ್ಡ್ ಯಾವ ಸ್ಕೀಮಲ್ಲಿ ಆಗಿತ್ತು, ಯೋಜನೆ ಆಗಿತ್ತು ಅಂತ ಬೋರ್ಡ್ ಬರ್ತಿಲ್ಲ, ಮೇಲೆ ಬರ್ತಿಲ್ಲ ಸರ್.
ಅದು ಬಿದ್ದಿಗೆಸಿ ಡೆತ್ ಆಗಿದೆ. ಅಂದ್ರೆ ಅದಕ್ಕೆ ರಾಡ ಗಿಡ ಹಾಕಿದ್ದಿಲ್ಲ ಅದಕ್ಕೆ ರಾಡ್ ಗಿಡ ಹಾಕಿದ್ವಿ. ಅಂದ್ರೆ ಕಳಪೆ ಕಾಮಗಾರಿ ಅಂತ ಈ ರೀತಿ ನಿಮ್ಮ ಮಗುಗೂ ಸಾವಾಗಿದೆ ಇದು. ಹೌದು. ಈಗ ಈಗ ನಿಮ್ಮ ಮತ್ತೆ ಇನ್ನು ಕುಟುಂಬಕ್ಕೆ ಏನಾದ್ರು ಹಾನಿ ಆಗಿದೆ? ಆನೆ ಆಗಿ ಸರ್ ನನ್ನ ಮಗನೇ ಹೋಗಿದ್ದಾನೆ ಸರ್. ಅಲ್ಲಿ ನಿಮ್ಮ ಮಗ ಮತ್ತೆ ನಿಮ್ಮ ಹೆಣ್ಮಕ್ಳು ಇದ್ರ ಇದ್ದಿಲ್ಲ ಅಂದ್ರೆ ಈಗ ನಿಮ್ಮ ಹೆಣ್ಮಕ್ಳು ತವ್ರ ಮನೆ ಬಯಲ್ಮರ್ಚಡು. ಹೌದು ಸರ್. ಹೌದಾ? ಈಗ ನಿಮ್ಮ ಇನ್ನೊಬ್ರು ಇದಾರಲ್ಲ ನಿಮ್ಮ ಮಿಸ್ಸಸ್ ಅವ್ರ ತಂಗಿ ಅವ್ರು ಎಲ್ಲಿದ್ದಾರೆ? ವಿಶಾಲಾಕ್ಷಿ ಅವರು ಅವ್ರ ಜೊತೆಗೆ 7 ಜನಕ್ಕೆ ಕಾಲ ಕಟ್ಟಾಗಿದೆ ಸರ್. ಒಬ್ಬರಿಗೆ ಕಾಲಾಗಿದೆ, ಒಬ್ಬರು ಸಿರಸಿದ್ದಾರೆ, ಇನ್ನೊಂದು ಮಗು ಎಲ್ಲ ಮಂಬರು ಅದನ್ನು ಆಸ್ಪತ್ರೆ UPD ಇತ್ತು. ಅವರೆಲ್ಲರೂ ಗೋಡೆ ಸಮೀಪ ಇದ್ರ? ಸಮೀಪ ಇದೆ ಸರ್. ಈಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ರೆ ದಾಖಲೆ ಏನಂತ ದಾಖಲು ಮಾಡಿದ್ರಿ? ಹಿಂಗೆ ಹುಡುಗಿ ಬಿದ್ದಿದ್ದಾರೆ, ಹಿಂಗಾಗಿದೆ ಅಂತ ಬಿದ್ದ ಗೋಡೆ ಬಿದ್ದಿದೆ ಅಂತ ಹೇಳಿ ಈಗ ಪ್ರಕರಣ ಮಾಡ್ಕೊಂಡಿದಾರ? ಮಾಡ್ಕೊಂಡಿದ್ದಾರೆ ಸರ್. ನಿಮ್ಮ ಹೆಸರು? ಅದ ಯಾವ ಊರು ಸರ್? ಹೊಡಬಟ್ಟಿ. ಬಯಲ್ಮಚ್ಚಳು ಏನಾಗಿದೆ ರೀ? ನಮ್ದು ಬೆಲೆಮೆಡ್ಚಡಿ ಅದು ಟೋರ್ಮೆಂಟ್ ಉಂಟ್ರಿ ನಮ್ಮ ಹೆಣ್ಮಕ್ಳದು. ಅಲ್ಲಿ ಒಂದು 6 ತಿಂಗಳು ಅಲ್ಲಿ ಇದ್ರಿ. ಅಲ್ಲಿದ್ಮೇಲೆ ಫಸ್ಟು ಬೇಲಟ್ ಆಗಿತ್ತು ರೀ ಎಳಮಚ್ಚಿ ಮುಂದಗಡೆ. ಅದಾದ್ಮೇಲೆ ಅಲ್ಲಿ ಹೋಗಿಲ್ರಿ. ಈಗ ನಿನ್ನೆ ಬೇಲಟ್ ಆಗಿತ್ತು ರೀ, ಅಲ್ಲಿಗೆ ಹೋಗಿದ್ರಿ. ಎಲ್ಲಿ? ಬಯಲ್ಮಚ್ಚಡಿ. ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ಅಂದ್ರೆ ಅದು ಎಲ್ಲ ಬಿಲ್ಡಿಂಗ್ ಕಡಿದ್ರಿ. ಕಡಿದ್ಮೇಲೆ ಮೇಲೆ ಪಂಚಾಯತ್ನಿಂದ ಸದಸ್ಯರ ಒಂದು ಕೇಸ್ ಬರೆಯಕ್ಕಂತ ಮೇಲೆ ಒಂದು ಕುಂಬಿ ತರ ಮಾಡಿದ್ರಿ. ಮೇಲೆ ಮಾಡಿದ್ಮೇಲೆ ಅದು ಕುಸಿ ಬಿದ್ದ ಕೇಸ್ ನಮ್ಮ ಹೆಣ್ಮಕ್ಳ ಮೇಲೆ, ನನ್ನ ಮಗಳ ಮೇಲೆ, ಇವ್ರ ಮಗನ ಮೇಲೆ. ನಿಮ್ಮ ಮಗಳ ಹೆಸರೇನು? ಸನ್ಮಿತ್ರಿ. ನಿಮ್ಮ ಹೆಣ್ಮಕ್ಳ ಹೆಸರು? ವಿಶಾಲಾಕ್ಷಿ. ಈಗ ನಿಮ್ಮ ಹೆಣ್ಮಕ್ಳು ಎಲ್ಲಿದ್ದಾರೆ? ಅದು ರಾಯಚೂರು ವಾಪಸ್ ದವಾಖಾನೆಗೆ ಇದ್ರಿ. ಅಲ್ಲಿ ಹಾಸ್ಪಿಟಲ್ ಇದ್ದಾರೆ. ಎಷ್ಟು ಗಂಟೆಗೆ ಇದಾಗಿತ್ತು ಘಟನೆ? ಈಗ 12 ಗಂಟೆ ಒಳಗೆ ಆಗಿತ್ರಿ. ನಿನ್ನೆ ರಾತ್ರಿ? ನಿನ್ನೆ ರಾತ್ರಿ. ಅಂದ್ರೆ ಬೈಲಾಟ್ ನಡೆದಿತ್ತ? ಬೈಲಾಟ್ ನಡೆದತ್ರಿ. ವಿಘ್ನೇಶ್ವರ ಬಾಲಕೃಷ್ಣ ಬಂದಿದ್ರಿ. ಬಂದ್ಮೇಲೆ ಹೋದ್ಮೇಲೆ ಆಮೇಲೆ ಇನ್ನೊಬ್ರು ಯಾರು ಅಲ್ಲ ಈಗ ಏನಂತಂದ್ರೆ ದೇವೇಂದ್ರ ಬಂದ್ಮೇಲೆ ಈಗ ಅದು ಏನಂತಂದ್ರೆ ಈಗ ಗೋಡೆ ಬಿದ್ದಿದೆ ಅಂತ ಹೇಳ್ತಾ ಇದ್ರಿ. ಈಗ ಮೇಲೆ ಕುಂಬೆ ಬಿದ್ದಿದನ? ಅದು ಈ ತರ ಚೌಕ್ ಮಾಡಿದ್ದಾರೆ, ಅದಕ್ಕೆ ರಾಡ್ ಹಾಕಿಲ್ಲ, ಸುಮ್ಮನೆ ಇಟ್ಟಿಂಗ್ ಕೇಸಿ ಇದು ಮಾಡಿದ್ರೆ ಯಾವ ಹುಡುಗರು ತಗೊಂಡ್ ಕೇಸಿ ಬೇಕಿದ್ದಾರೆ ಹುಡುಗರು ತಗೊಂಡ್ ಕೇಸಿ ಅದು ಖುಷಿ ಬಿದ್ದಿದ್ದಾರೆ. ಅಲ್ಲ ಈಗ ಒಂದ್ ರೀತಿ ನಿಮ್ಮ ಮಗಳು ಸನ್ಮಿತಾಗಿ ಮಗಳಿಗೆ ಅಲ್ಲೇ ಇದಾಗಿದೆ, ಅಲ್ಲೇ ಡೆತ್ ಆಗಿದೆ. ನಿಮ್ಮ ಹೆಣ್ಮಕ್ಳಿಗೆ ತುಂಬಾ ಸೀರಿಯಸ್ ಇದೆ. ಸೀರಿಯಸ್ ಇದೆ. ಮತ್ತೆ ಅದು ಇವ್ರ ಮಗ ಸಡಕ್ ಇವ್ರು ಇರೋದು ಒಬ್ಬನೇ ಮಗ, ನನಗ್ ಕೂಡ ಮಗನೇ. ಅವನಿಂದ ನಾವು ಜೀವ ಮಾಡಕತ್ತೀವಿ. ಅವನು ಕೂಡ ಡೆತ್ ಆಗಿದೆ. ಈಗ ಮಾನವ ಆಸ್ಪತ್ರೆಯಲ್ಲಿ ಬಂದಿದ್ದಾರೆ. ಮಾನಸ ಆಸ್ಪತ್ರೆಯಲ್ಲಿ ಇವ್ರು ಇಬ್ರು ಇದ್ದಾರೆ, ಸನ್ಮಿತಾ, ಈಶಪ್ಪ, ವಿಶ್ವ ಇದ್ದಾರೆ. ಅಲ್ಲಿ ವಿಶಾಲಾಕ್ಷಿ, ಲಕ್ಷ್ಮಿ. ಪ್ರಕರಣ ದಾಖಲಿಸಿ ಮಾಡಿದ್ರೆ ಪೊಲೀಸರು ಠಾಣೆಯಲ್ಲಿ ಎಲ್ಲ ಮಾಡ್ತೀವಿ ಮಾಡಿದ್ರೆ ಅಂತ ಹೇಳ್ತಾ ಇದ್ರಿ. ಈಗ ಯಾವ ಇಲಾಖೆ ಅನುದಾನ, ಏನು ಪಂಚಾಯತ್ ಇಲಾಖೆ ಅನುದಾನನ ಅಥವಾ ಶಾಸಕರ ಅನುದಾನನ ಅಥವಾ ಡಿಪಾರ್ಟ್ಮೆಂಟ್ ಅನುದಾನನ, ಈ ರೀತಿ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಳ್ತದಂದ್ರೆ ಏನು ಸರ್ ಇದು? ಅದು ಕಳಪೆ ಮಾಡೋದಲ್ಲದೆ ಅಮಾಯಕರು ಕೂಡ ಬಲಿಯಾಗಿದ್ದಾರೆ ಮತ್ತು ಪುಟ್ಟ ಕಂದಮಕ್ಕೂ ಬಲಿಯಾಗಿದ್ದಾವೆ. ಇದು ಒಂದೇ ಒಂದು ಸರ್ಕಾರದ ಅನುದಾನಗಳು ದುರ್ಬಳಕೆ ಆಗಿಲ್ಲ. ಪ್ರತಿಯೊಂದು ಪಂಚಾಯತಿಗಳಲ್ಲಿ ಹಳೆ ಬಿಲ್ಡಿಂಗ್ ಮಾಜಿ ಶಾಸಕರುಗಳು ಮಾಡಿದಂಥ ಕಾಮಗಾರಿಗಳನ್ನು ಬಣ್ಣ ಹೊಡೆದು ಹೊಸ ಕಾಮಗಾರಿಗಳ ಬಿಲ್ ಮಾಡಲು ಪ್ರತಿಯೊಂದು ಗ್ರಾಮದಲ್ಲಿ ಇದೇ ರೀತಿ ನಡೀತಾ ಇದೆ. ಇದೇ ರೀತಿ ಆದರೆ ಮುಂದೊಂದು ದಿನಗಳ ಜಾತ್ರೆಗಳು ಜಮಾತ್ರೆಗಳು ಇರುತ್ತವೆ, ಸಾರ್ವಜನಿಕರ ಸಾವುಗಳು ನೋವುಗಳು ಉಂಟಾಗುತ್ತೆ. ಹಳೆ ಕಾಮಗಾರಿಗಳ ಮೇಲೆ ಹೊಸ ಕಾಮಗಾರಿಗಳು ಬಣ್ಣ ಹೊಡೆದು ತಮ್ಮ ಒಂದು ಅನುದಾನದಲ್ಲಿ ಆಗಿದ್ದೇವೆ ಅಂತ ಇದು ಬಿಲ್ ಎತ್ಕೊಂಡಿರ್ತಾರೆ ಅಂತ ಅನುಮಾನ ಇದೆ. ಅಲ್ಲ, ಇನ್ನೊಂದೇನಂದ್ರೆ ಮುಂಚೆ ಅಲ್ಲಿ ಬಿದ್ದಿರತಕ್ಕಂಥ ಕಲ್ಲುಗಳನ್ನೆಲ್ಲ ಯಾರು ಬಂದಿರೋದು, ಯಾರು ಇದು ಮಾಡಿರೋದು, ಇಲ್ಲಿ ಸಾಕ್ಷಿ ನಾಶಪಡಿಸಿದ ಸಾರ್ವಜನಿಕರ ಅಭಿಪ್ರಾಯ ತಿಳಿದುಕೊಳ್ಳದೆ ಊರಿನ ಸಾರ್ವಜನಿಕರ ಮುಂದೆ ಸಮಕ್ಷ ಮಾಹಿತಿ ತೆಗೆದುಕೊಳ್ಳದೆ ತರಾತುರಿಯಲ್ಲಿ ತಾಲೂಕು ಆಡಳಿತ, ಜಿಲ್ಲಾಡಳಿತ ಈ ಕೇಸನ್ನು ಮುಚ್ಚಲು ಏನೋ ಹುನ್ನಾರ ನಡೆಸಿದೆ ಅಂತ ಅನುಮಾನ ಬರ್ತಾ ಇದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.